ಹಲೋ, ಕ್ರಿಯೇಟಿವ್ ಚಾಂಪಿಯನ್ಸ್ಗೆ ಸ್ವಾಗತ. ಆ, ಈಗ ಇವತ್ತು ನಾವಿಲ್ಲಿರೋ ಉದ್ದೇಶ ಏನು ಅಂತಂದರೆ ಮ್ಯಾಥ್ಸ್ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದಷ್ಟು ಎಕ್ಸಾಮ್ ಬಗ್ಗೆ, ನವೋದಯ ಎಕ್ಸಾಮ್ ಹೇಗೆ, ಏನು ಪ್ಯಾಟರ್ನ್ ಇದೆ, ಅದರಲ್ಲಿ ಯಾವ್ಯಾವುದು ಸೆಕ್ಷನ್ಸ್ ಇದೆ, ಅದರಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರೆ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಹಾಗೆ ನಾವು ಕ್ರಿಯೇಟಿವ್ ಕಡೆಯಿಂದ ನಿಮಗೆ ಏನೇನೆಲ್ಲ ಬುಕ್ಸ್ನ ಪ್ರೊವೈಡ್ ಮಾಡ್ತೀವಿ ಅದ್ರ ಬಗ್ಗೆನೂ ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡು ಹೋಗೋಣ. ಅದಾದಮೇಲೆ ನಮ್ಮದು ಕ್ಲಾಸಸ್ ಯಾವ ರೀತಿ ನಡೆಯುತ್ತೆ, ನಿಮಗೆ ನಮ್ಮ ಕ್ಲಾಸಸ್ ಯಾವ ರೀತಿ ನಡೆಯುತ್ತೆ, ಅದರಲ್ಲಿ ನಮಗೆ ಏನೇನು ಕಲಿಸ್ಕೊಡ್ತಾರೆ ಅನ್ನೋದು ಡೌಟ್ಸ್ ಇರ್ಬೋದು. ಆ ಡೌಟ್ಸ್ನೆಲ್ಲ ಇವಾಗ ಕ್ಲಿಯರ್ ಮಾಡ್ಕೊತಾ ಹೋಗೋಣ. ನೀವು ಜಸ್ಟ್ ನೀವೇನು ತಿಳ್ಕೊಬೇಕಾಗಿರೋದು ಅಂತಂದರೆ, ಇವಾಗ ನೀವು ಕ್ರಿಯೇಟಿವ್ ಚಾಂಪಿಯನ್ಸ್ಗೆ ಜಾಯ್ನ್ ಆಗಿದ್ದೀರಾ. ಇವಾಗ ನೀವು ನವೋದಯ ಎಕ್ಸಾಮ್ ಬಗ್ಗೆ ಯಾವುದೇ ಟೆನ್ಷನ್ ಇದ್ದರೂ ಅದನ್ನು ದೂರ ಮಾಡ್ಕೋಬೋದು. ಯಾಕೆ ಅಂದರೆ ಅದ್ರ ಗ್ಯಾರಂಟಿನ ನಮ್ಮ ಕ್ರಿಯೇಟಿವ್ ಚಾಂಪಿಯನ್ಸ್ ಟೀಮ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರಲಿ ಅಥವಾ ಯಾವುದೇ ಟಾಪಿಕಲ್ಲಿ ಡೌಟ್ಸ್ ಇದ್ರೂ ನಾವು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಸದಾ ರೆಡಿ ಇರ್ತೀವಿ. ಓಕೆನಾ? ನನ್ನ ಹೆಸರು ರಂಜನ್ ಕೇಟಿ. ನಾನು ಮ್ಯಾಥ್ಸ್ ನಿಮಗೆ ತಗೋತೀನಿ. ನನ್ನ ಜೊತೆಗೆ ಇನ್ನೊಬ್ಬರು ಕೂಡ ತಗೋತಾರೆ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವಿವಾಗ ಈ ಎಕ್ಸಾಮಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ? ನವೋದಯ ಎಕ್ಸಾಮಲ್ಲಿ 80 ಕ್ವಶನ್ಸ್ ಇದೆ. ಓಕೆನಾ? 80 ಕ್ವಶನ್ಸ್ನ ನಾವು ಎಷ್ಟು ಟೈಮಲ್ಲಿ ಸಾಲ್ವ್ ಮಾಡಬೇಕು? 2 ಅವರ್ಸಲ್ಲಿ ಸಾಲ್ವ್ ಮಾಡಬೇಕು. 120 ಮಿನಿಟ್ಸ್. 120 ಮಿನಿಟ್ಸಲ್ಲಿ 80 ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಈ 80 ಕ್ವಶನ್ಸಲ್ಲಿ ನೋಡಿ, 80 ಕ್ವಶನ್ಸ್ ಬರುತ್ತೆ. ಈ 80 ಕ್ವಶನ್ಸಲ್ಲಿ 40 ಕ್ವಶನ್ಸು ಮೆಂಟಲ್ ಎಬಿಲಿಟಿಯಿಂದ ಬರುತ್ತೆ. ಓಕೆನಾ? ಮೆಂಟಲ್ ಎಬಿಲಿಟಿ ಕಷ್ಟ ಏನೂ ಇರೋದಿಲ್ಲ, ಬಟ್ ಪ್ಯಾಟರ್ನ್ಸ್ಗಳನ್ನ ನೀವು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಲ್ತ್ಕೋತಾ ಹೋಗಬೇಕು. ಅದಾದಮೇಲೆ ಮ್ಯಾಥ್ಸ್ ಅರ್ಥಮೆಟಿಕ್ ಟೆಸ್ಟ್ ಬರುತ್ತೆ. ಅದರಲ್ಲಿ 20 ಕ್ವಶನ್ಸ್ ಇದೆ. 20 ಕ್ವಶನ್ಸು ಆಲ್ಮೋಸ್ಟ್ 20 ಟಾಪಿಕ್ಸೇ ಇದೆ. ಬಟ್ 20 ಟಾಪಿಕ್ಸ್ ಇದೆಯಲ್ಲ ಅಂತ ನೀವು ಗಾಬರಿ ಆಗೋದು ಬೇಡ. ಅದರಲ್ಲಿ 7 or 8 ಟಾಪಿಕ್ಸು ತುಂಬ ಬೇಸಿಕ್ ನೀವು ಕಲ್ತ್ಕೋಬೇಕಾಗಿರೋದು. ಅದಾದಮೇಲೆ ಆ 8 ಟಾಪಿಕ್ಸ್ನ ಅಪ್ಲೈ ಮಾಡಿಕೊಂಡು ಇನ್ನು ಉಳಿದಂಥ ಟಾಪಿಕ್ಸ್ಗಳನ್ನ ಕಲ್ತ್ಕೊಂಡು ಹೋಗ್ಬೋದು. ಇದರಲ್ಲಿ ಮ್ಯಾಥ್ಸ್ ಭಯಪಡೋವಂಥ ಅವಶ್ಯಕತೆ ಏನೂ ಇಲ್ಲ. ಮ್ಯಾಥ್ಸ್ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ನಿಮಗೆ ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಆದಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ಕಲಿಸ್ಕೊಡ್ತಾ ಹೋಗ್ತೀವಿ. ಆದ್ದರಿಂದ ನೀವು ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನೀವು ನಮ್ಮ ಜೊತೆ ಪ್ರತಿ ದಿವಸ ಏನು ನಾವು ಕವರ್ ಮಾಡ್ತಾ ಹೋಗ್ತೀವಿ ಪೋರ್ಷನ್ಸ್ನ, ಅದನ್ನು ನೀವು ಕಲ್ತ್ಕೋತಾ ಹೋಗಬೇಕು. ಆ್ಯಂಡ್ ನಾವೇನು ಪ್ರಾಕ್ಟೀಸ್ ಮಾಡಿಸ್ತೀವಿ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಓಕೆನಾ? ಈ 80 ಕ್ವಶನ್ಸಲ್ಲಿ 80 ಕ್ವಶನ್ಸ್ ಇದೆ ಅಂತ ಅನ್ನಲ್ವಾ? 80 ಕ್ವಶನ್ಸಲ್ಲಿ ನೀವು 120 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕು. ಈ 120 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕು ಅಂತ ಅಂದರೆ ನೀವು ಮೆಂಟಲ್ ಎಬಿಲಿಟಿ ಮತ್ತು ಏನು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಟೈಮ್ ಇದೆಯಲ್ಲ ಅದನ್ನು ಆದಷ್ಟು ಕಡಿಮೆ ಟೈಮಲ್ಲಿ ಮುಗಿಸ್ಬಿಟ್ಟು ಮ್ಯಾಥ್ಸಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ಯಾಕೆಂದರೆ ಮ್ಯಾಥ್ಸು ನೀವು ಸಾಲ್ವ್ ಮಾಡಿಬಿಟ್ಟು ಅದಾದಮೇಲೆ ಆನ್ಸರ್ನ ಟಿಕ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದಮೇಲೆ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಪ್ರತಿ ಕ್ವಶನಿಗೆ ಬಬ್ಲಿಂಗ್ ಮಾಡಬೇಕಾಗಿರುತ್ತೆ. ಓಕೆನಾ? ಈ ರೀತಿ 4 ಆಪ್ಷನ್ಸ್ ಇರುತ್ತೆ. 1, 2, 3, 4 ಅಥವಾ ABCD ಅಂತ ಆಪ್ಷನ್ಸ್ ಇರುತ್ತೆ. ನೀವು ಆ 4 ಆಪ್ಷನಲ್ಲಿ ಯಾವ್ದು ಕರೆಕ್ಟು ಅನ್ನೋದನ್ನು ನೋಡಿಬಿಟ್ಟು OMR ಶೀಟಲ್ಲಿ ನೀವು ಬಬ್ಲಿಂಗ್ ಮಾಡಬೇಕಾಗುತ್ತೆ. ಬಬ್ಲಿಂಗ್ ಅಂದರೆ ಏನು? ಈ ರೀತಿ ಇವಾಗ ಫಸ್ಟ್ ಒನ್ ಕ್ವಶನಿಗೆ ABCDಯಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನು ನೋಡಿಬಿಟ್ಟು ಆ ಪೋರ್ಷನ್ನ ನೀವು ಈ ರೀತಿ ಫಿಲ್ ಮಾಡಬೇಕಾಗುತ್ತೆ. ನಿಮಗೆ ಈ ಫಿಲ್ ಮಾಡೋದಕ್ಕೆ ಕೂಡ ಟೈಮ್ ತಗೊಳುತ್ತೆ. ಸೊ ನೀವು ಕ್ವಶನ್ನ ಎಷ್ಟು ಬೇಗ ಸಾಲ್ವ್ ಮಾಡ್ತೀರಲ್ವ ಅಷ್ಟು ಒಳ್ಳೆಯದು. ಸೊ ಆದ್ದರಿಂದ ನೀವು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಅದರಲ್ಲಿ ಇವಾಗ ನಾವು ನಿಮಗೆ ಒಂದು ಬುಕ್ನ ಪ್ರೊವೈಡ್ ಮಾಡ್ತೀವಿ. ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಇರೋವಂಥ ಒಂದು ಬುಕ್ ಇದೆ. ಅದಾದಮೇಲೆ ನಿಮಗೆ ಒಂದು ವರ್ಕ್ ಬುಕ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಆ ವರ್ಕ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಇರುತ್ತೆ. ಈಗ 8 to 10 ಇಯರ್ಸಿಂದ ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ದಾರೆ ಅದನ್ನು ಕೂಡ ನಾವು ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ನಿಮಗೆ ಸಾಲ್ವ್ ಮಾಡ್ತಾ ಮಾಡ್ತಾ ನವೋದಯ ಎಕ್ಸಾಮ್ ಕಡೆಯಿಂದ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಾದಮೇಲೆ ಎವ್ರಿ ವೀಕೆಂಡ್ಸ್ ನಿಮಗೆ ಟೆಸ್ಟ್ ಇರುತ್ತೆ. ಏನು ಒಂದು ವೀಕಲ್ಲಿ ನಾವು ಏನು ಕಲ್ತಿದ್ದೀವಲ್ಲ ಅದನ್ನು ನಿಮಗೆ ಟೆಸ್ಟ್ ಕೊಡ್ತೀವಿ. ನೀವು ಆ ಟೆಸ್ಟಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು, ಕ್ವಶನ್ಸ್ನ ಅರ್ಥ ಮಾಡ್ಕೋಬೇಕು.
ಅದಾದಮೇಲೆ ಯಾವುದಾದ್ರೂ ಗೊತ್ತಾಗಿಲ್ಲ ಅಂದರೆ ಡೌಟ್ಸ್ನ ನಮ್ಮ ಹತ್ರ ಖಂಡಿತವಾಗ್ಲೂ ಕೇಳ್ಬೋದು. ನಾವು ಅದಕ್ಕೆ ಯಾವಾಗಲೂ ರೆಡಿ ಇರ್ತೀವಿ. ನಾವು ಇರೋದೇ ಅದಕ್ಕೋಸ್ಕರ. ಸೊ ನೀವು ಇದಾದಮೇಲೆ ಏನು ಸಿಲೆಬಸ್ನ ನೋಡೋಣ. ಸಿಲೆಬಸ್ ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಬೇಡ, ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಮತ್ತು ಪ್ರೀವಿಯಸ್ ಇಯರಲ್ಲಿ ನೀವು ಏನು ಓದಿರ್ತೀರೋ ಅದೇ ಇರುತ್ತೆ. ಅಕಸ್ಮಾತ್ ನೀವು ನನಗೆ ಮ್ಯಾಥ್ಸು ಕಷ್ಟ ಆಗುತ್ತೆ, ನನಗೆ ಹಿಂದಿನ ವರ್ಷದ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಆ ಥರ ಏನಾದರೂ ಇದ್ದರೆ ನೀವು ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಾವು ತುಂಬ ಬೇಸಿಕ್ಕಿಂದ ಕಲಿಸ್ಕೊಡ್ತಾ ಹೋಗ್ತೀವಿ. ನೀವು ಯಾವಾಗಲೂ ಫೋಕಸ್ಡ್ ಆಗಿರಬೇಕು, ಓಕೆನಾ? ಇಲ್ಲಿ ನಾವು ಏನೇನು ಓದ್ತಾ ಹೋಗ್ತೀವಿ ನೋಡಿ. ನಂಬರ್ಸ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮ್ಸ್ ಏನು, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಏನು, ಹಿಂದೂ ಅರೇಬಿಕ್ ನಂಬರ್ ಸಿಸ್ಟಮ್ ಅಂದರೆ ಏನು, ಅದಾದಮೇಲೆ ಟೈಪ್ಸ್ ಆಫ್ ನಂಬರ್ಸು, ನ್ಯಾಚುರಲ್ ನಂಬರು, ಹೋಲ್ ನಂಬರು, ಇಂಟೀಜರ್ಸು, ಪ್ರೈಮ್ ಫ್ಯಾಕ್ಟರ್ಸು, ನಾನ್ ಪ್ರೈಮ್ ಫ್ಯಾಕ್ಟರ್ಸು, ಇದನ್ನೆಲ್ಲ ಕಲಿತಾ ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟು 4 ಫಂಡಮೆಂಟಲ್ ಆಪ್ರೇಷನ್ಸ್ ಆನ್ ಹೋಲ್ ನಂಬರ್ಸು. ನಾನು ಅದೇ ಹೇಳ್ದಾಗೆ ನಂಬರ್ ಸಿಸ್ಟಮಲ್ಲಿ ಹೋಲ್ ನಂಬರ್ಸ್ ಎಲ್ಲ ಓದಿರ್ತೀವಿ, ನ್ಯಾಚುರಲ್ ನಂಬರ್ಸು, ಹೋಲ್ ನಂಬರ್ಸ್ ಎಲ್ಲ. ಅದೇ ಹೋಲ್ ನಂಬರ್ಸ್ ಮೇಲೆ ಈ 4 ಫಂಡಮೆಂಟಲ್ ಆಪ್ರೇಷನ್ಸ್ ಅಂದರೆ ಏನು, ಅಸೋಸಿಯೇಟಿವ್ ಲಾ, ಕಮ್ಯುಟೇಟಿವ್ ಲಾ, ಕ್ಲೋಜರ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಇದನ್ನೆಲ್ಲ ನಾವು ಮುಂದೆ ಓದ್ತಾ ಹೋಗೋಣ. ಯಾವುದೇ ಟೆನ್ಷನ್ ಬೇಡ. ನೀವು ಜಸ್ಟ್ ಇವತ್ತು ಸಿಲೆಬಸ್ ಏನು ಅನ್ನೋದನ್ನು ಮಾತ್ರ ತಿಳ್ಕೊಳ್ಳಿ. ಅದಾದಮೇಲೆ ಫ್ರ್ಯಾಕ್ಷನಲ್ ನಂಬರ್ಸು ಆ್ಯಂಡ್ ಫಂಡಮೆಂಟಲ್ ಆಪ್ರೇಷನ್ಸು. ಫ್ರ್ಯಾಕ್ಷನಲ್ ನಂಬರ್ಸ್ ಅಂದರೆ ಏನು, ಆಮೇಲೆ ಅದ್ರ ಮೇಲೆ ಫಂಡಮೆಂಟಲ್ ಆಪ್ರೇಷನ್ಸು, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್, ಓಕೆನಾ? ಆ್ಯಂಡ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದೇರ್ ಪ್ರಾಪರ್ಟೀಸ್. ಒಂದು ನಂಬರಿಗೆ ಯಾವೆಲ್ಲ ಮಲ್ಟಿಪಲ್ ನಂಬರ್ಸ್ ಇರುತ್ತೆ, ಅದರಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದ್ಯಾವುದು, ಅದನ್ನೆಲ್ಲ ಈ ಚಾಪ್ಟರಲ್ಲಿ ತಿಳ್ಕೊಬೇಕು. ಅದಾದಮೇಲೆ LCM ಆ್ಯಂಡ್ HCF ಗೊತ್ತೇ ಇರುತ್ತೆ. ಲೀಸ್ಟ್ ಕಾಮನ್ ಮಲ್ಟಿಪಲ್ಲು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು, ಸಿಂಪಲ್ ಆಗಿರುತ್ತೆ. ನೀವು ಜಸ್ಟ್ ನಮ್ಮ ಜೊತೆ ಫೋಕಸ್ಡ್ ಆಗಿ ಇರಬೇಕಷ್ಟೆ. ಡೆಸಿಮಲ್ ನಂಬರ್ಸು, ಡೆಸಿಮಲ್ ಮತ್ತು ಫಂಡಮೆಂಟಲ್ ಆಪ್ರೇಷನ್ಸು. ಡೆಸಿಮಲ್ ನಂಬರ್ಸ್ ಅಂದರೆ ಏನು, ಆಫ್ಟರ್ ದ ಪಾಯಿಂಟ್. ಈಗ ಯಾವುದೇ ಒಂದು 10 ಅಂತ ನಂಬರ್ ಇದೆ, ಅದಾದಮೇಲೆ ಪಾಯಿಂಟ್ ಆದಮೇಲೆ 0.8, ಈ ಪಾಯಿಂಟಿನ ನೆಕ್ಸ್ಟ್ ಏನು ನಂಬರ್ಸ್ ಇದೆಯಲ್ಲ ಇದೇ ಡೆಸಿಮಲ್ ನಂಬರ್ಸು. 0.5 ಇದು ಡೆಸಿಮಲ್ ನಂಬರ್ಸು. ಈ ಡೆಸಿಮಲ್ ನಂಬರ್ಸ್ನ ಯೂಸ್ ಮಾಡಿಕೊಂಡು ಏನು ಆಪ್ರೇಷನ್ಸ್, ಫಂಡಮೆಂಟಲ್ ಆಪ್ರೇಷನ್ಸ್ ಅಂದರೆ ಏನು, ಫಂಡಮೆಂಟಲ್ ಆಪ್ರೇಷನ್ಸ್ ಅಂದರೆ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು. ನಿಮಗೆ ಗೊತ್ತೇ ಇದೆ. ಗೊತ್ತಿಲ್ಲ ಅಂತ ಅಂದ್ರೂ ನಮ್ಮ ಹತ್ರ ಕಲಿಯೋದಕ್ಕೆ ಅವಕಾಶ ಇದೆ. ಸೊ ನೆಕ್ಸ್ಟು ಸ್ಕ್ವೇರ್ ರೂಟ್ಸು ಮತ್ತು ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸು. ನಿಮಗೆ ಫಾರ್ ಎಕ್ಸಾಂಪಲು 2 ಇದ್ರದ್ದು ಸ್ಕ್ವೇರ್ ಏನು, 4 ಸ್ಕ್ವೇರ್ ರೂಟ್ ಏನು, 2. ಇದನ್ನೆಲ್ಲ ಮುಂದೆ ಕಲಿತಾ ಹೋಗೋಣ, ನೀವು ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇದಾದಮೇಲೆ ಮೆಜರ್ಮೆಂಟ್ಸು, ಓಕೆನಾ? ಮೆಜರ್ಮೆಂಟ್ಸು ಏನು, ಮೆಜರ್ಮೆಂಟ್ಸ್ ಅಂದರೆ ಮೆಜರ್ಮೆಂಟ್ಸ್ನ ನಾವು ಏನೇನನ್ನು ಅಳಿಯೋದಕ್ಕೆ ಬಳಸ್ತೀವಲ್ಲ ಅದೇ ಮೆಜರ್ಮೆಂಟ್ಸು. ಟೈಮಲ್ಲಿ ನಾವು ಸೆಕೆಂಡ್ಸ್ ನೋಡ್ತೀವಿ. ಅದಾದಮೇಲೆ ಮಿನಿಟ್ಸು ಎಷ್ಟು, 60 ಸೆಕೆಂಡ್ಸಿಗೆ 1 ಮಿನಿಟು, 60 ಮಿನಿಟ್ಸಿಗೆ 1 ಅವರು, 24 ಅವರ್ಸ್ ಆದರೆ 1 ಡೇ, ಓಕೆನಾ? 7 ಡೇಸ್ ಆದರೆ 1 ವೀಕು. ಸೊ ಅದೇ ರೀತಿ ವೆಯ್ಟ್ಸ್ನ ನಾವು ಯಾವ ರೀತಿ ಅಳಿತೀವಿ, ನಿಮಗೆ ಗೊತ್ತಿರುತ್ತೆ. ಮಿಲಿಗ್ರಾಮ್ಸು, ಗ್ರಾಮ್ಸು, ಗ್ರಾಮಲ್ಲಿ ಎಷ್ಟು, 1000 ಗ್ರಾಮ್ಸಿಗೆ 1 kg. ಅದೇ ರೀತಿ ಏರಿಯಾನ ನಾವು ಯಾವ ರೀತಿ ಅಳಿತೀವಿ, ಸೆಂಟಿಮೀಟರು, ಅದಕ್ಕಿಂತ ಮುಂಚೆ ಮಿಲಿಮೀಟರು, ಸೆಂಟಿಮೀಟರ್ಸ್ 100 ಸೆಂಟಿಮೀಟರ್ಸ್ಗೆ 1 ಮೀಟರು, 1000 ಮೀಟರ್ಸಿಗೆ 1 ಕಿಲೋಮೀಟರು. ಸೊ ಇದು ಮೆಜರ್ಮೆಂಟ್ಸು. ಅದಾದಮೇಲೆ ಅಪ್ರಾಕ್ಸಿಮೇಷನ್ ಆಫ್ ಎಕ್ಸ್ಪ್ರೆಷನ್ಸು ಅಂದರೆ ನಿಯರೆಸ್ಟ್ ನಂಬರ್ನ ಕಂಡುಹಿಡಿಯೋದು. ಸೊ ಇಲ್ಲಿವರೆಗೂ ಏನು ಮೆಜರ್ಮೆಂಟ್ಸ್ವರೆಗೂ ಏನಿತ್ತಲ್ಲ, ನಾವು ಲಾಸ್ಟ್ 7 ಟಾಪಿಕ್ಸು ಮತ್ತು ಇದೊಂದು ಏನಿದೆ, ಇದಿಷ್ಟು ತುಂಬ ಬೇಸಿಕ್ಕು. ಅದನ್ನು ಇಟ್ಕೊಂಡು ಮುಂದಕ್ಕೆ ನಾವು ಈ ಏನು ಉಳಿದಂಥ ಟಾಪಿಕ್ಸ್ ಇದೆ ಇದನ್ನು ಕಲಿತಾ ಹೋಗ್ತೀವಿ. ಸೊ ನೀವು ಆ ಮೇಲ್ಗಡೆ ಏನು ಇವಾಗ ನಾವು ನೋಡಿದ್ವಿ 7 ಟಾಪಿಕ್ಸು, 7 or 8 ಟಾಪಿಕ್ಸ್ ಏನಿದೆ ಅದೇ ಭಾಳ ಇಂಪಾರ್ಟೆಂಟು. ನಾವು ಅದನ್ನು ತುಂಬ ಬೇಸಿಕ್ಕಾಗಿ ನಿಮಗೆ ಕಲಿಸ್ಕೊಡ್ತೀವಿ. ಅದಾದಮೇಲೆ ಏನಿದ್ರು ನೀವು ಅದನ್ನು ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋದು. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ, ನಾವು ಪಾಠ ಮಾಡೋದಕ್ಕೆ ಯಾವಾಗ ಶುರು ಮಾಡ್ತೀವಲ್ಲ ಆವಾಗಿಂದನೇ ನೀವೊಂದು ಫಾರ್ಮುಲಾ ಬುಕ್ನ ಮೇಂಟೈನ್ ಮಾಡಬೇಕು.
ಪ್ರತಿ ದಿವಸ ನಾವೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀವಿ, ಅದಾದಮೇಲೆ ಫಾರ್ಮುಲಾಸ್ ಹೇಳ್ತೀವಿ, ಅದನ್ನೆಲ್ಲ ನೀವು ನೋಟ್ ಮಾಡ್ಕೋತಾ ಹೋಗಬೇಕು ಒಂದು ಕಡೆಯಿಂದ. ಆ ಫಾರ್ಮುಲಾ ಬುಕ್ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಪ್ರತಿ ಸತಿ ನೀವು ರಿವಿಷನ್ ಮಾಡಬೇಕಾದ್ರೆ ಆ ಬುಕ್ನ ತೆಗೆದುಬಿಟ್ಟು ಒಂದು ಸತಿ ನೋಡಿದ್ರೆ ಸಾಕು, ನಿಮಗೆ ನೆನಪಾಗುತ್ತೆ. ಮತ್ತು ಫಾರ್ಮುಲಾಸ್ ಏನು ಜಾಸ್ತಿ ಇಲ್ಲ, ಎಲ್ಲ ಟಾಪಿಕ್ಸಲ್ಲೂ ಒಂದು ಅಥವಾ ಎರಡು ಫಾರ್ಮುಲಾಸ್ ಇದೆ. ಅದನ್ನು ನೀವು ಜಸ್ಟ್ ರಿಮೆಂಬರ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ನಾವು ಆ ಫಾರ್ಮುಲಾ ಕೂಡ ನೀವು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಓಕೆ, ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸಿಂಪ್ಲಿಫಿಕೇಶನ್ ಆಫ್ ನ್ಯೂಮೆರಿಕಲ್ ನಂಬರ್ಸು, ಅದಾದಮೇಲೆ ಆ್ಯಾವ್ರೇಜಸ್ಸು, ಪರ್ಸಂಟೇಜು, ಇದೆಲ್ಲ ನೀವು ಕೇಳಿರ್ತೀರ. ಆದರೆ ನಿಮಗೆ ಎಕ್ಸಾಮ್ ಅಪ್ರೋಚ್ ಯಾವ ಥರ ನೀವು ಇವಾಗ ಕಲಿತಾ ಇದ್ದೀರಾ, ನೀವು ಫಿಫ್ತಲ್ಲಿ ಏನು ಓದ್ತಾ ಇದ್ದೀರಾ, ನೀವು ಎಕ್ಸಾಮಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ, ಅಲ್ಲಿ ನೀವು ಸ್ಟೆಪ್ ವೈಸು ಆನ್ಸರ್ನ ಬರಿತಾ ಹೋಗಬೇಕಾಗುತ್ತೆ. ಇಲ್ಲಿ ನೀವು ಆನ್ಸರ್ನ ಬರೆಯೋ ಅವಶ್ಯಕತೆ ಇರೋದಿಲ್ಲ, ಅಥವಾ ಸ್ಟೆಪ್ ವೈಸ್ ನೀವು ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಮಾಡಿದ್ದೀರಾ ಅನ್ನೋದನ್ನು ಇಲ್ಲಿ ಯಾರೂ ನೋಡೋದಿಲ್ಲ. ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಫೈನಲ್ ಆನ್ಸರ್ದು, ನೀವು ಆ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಬಬ್ಲಿಂಗ್ ಮಾಡಬೇಕು. ಸೊ ನೀವು ಏನೇನು ಸ್ಟೆಪ್ಪು ಯೂಸ್ ಮಾಡಿದ್ದೀರಾ ಅನ್ನೋದನ್ನ ಇಲ್ಲಿ ಯಾರೂ ನೋಡೋದಿಲ್ಲ. ಆದರೆ ನಾವು ಆ ಸ್ಟೆಪ್ಸ್ನ ಮಾಡೋದ್ರಿಂದನೇ ನಮಗೆ ಆನ್ಸರ್ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಸ್ಟೆಪ್ಸ್ನ ನಾವು ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ, ಬಟ್ ಆ ಸ್ಟೆಪ್ಸ್ಗಳನ್ನ ಯಾವ ರೀತಿ ಫಾಸ್ಟಾಗಿ ಕಲ್ತ್ಕೋತಾ ಹೋಗ್ಬೇಕು ಅನ್ನೋದನ್ನ ನೋಡ್ಬೋದು. ಯಾಕೆಂದರೆ ಟೈಮ್ ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟು. ಎಷ್ಟು ಕಡಿಮೆ ಟೈಮಲ್ಲಿ ನಾವು ಮುಗಿಸ್ತೀವಿ ಅಷ್ಟು ಒಳ್ಳೆಯದು. ಓಕೆನಾ? ಅದಾದಮೇಲೆ ಪ್ರಾಫಿಟ್ ಲಾಸು, ಸಿಂಪಲ್ ಇಂಟ್ರೆಸ್ಟು, ರೇಷಿಯೋ ಆ್ಯಂಡ್ ಪ್ರಪೋರ್ಷನು, ಸ್ಪೀಡು, ಡಿಸ್ಟೆನ್ಸು, ಟೈಮು, ಟೈಪ್ಸ್ ಆಫ್ ಇದಿಷ್ಟು ಇಲ್ಲಿ ತನಕ ಏನು ಸ್ಪೀಡು, ಡಿಸ್ಟೆನ್ಸು, ಟೈಮ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ನಾವು ಪ್ರೀವಿಯಸ್ ಏನು ಓದಿದ್ದೀವಿ ಆ ಟಾಪಿಕ್ ಮೇಲೇ ಡಿಪೆಂಡೆಂಟ್ ಆಗಿರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ನಿಮಗೆ ಒಂದಷ್ಟು ವಿಚಾರಗಳು ಬರುತ್ತೆ, ಅದನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅದಾದಮೇಲೆ ಇಲ್ಲಿ ಏನಿದೆ, ಟೈಪ್ಸ್ ಆಫ್ ಆ್ಯಂಗಲ್ಸ್ ಆ್ಯಂಡ್ ಸಿಂಪಲ್ ಅಪ್ಲಿಕೇಶನ್ಸು. ನೀವು ಇಲ್ಲಿ ತುಂಬ ಸಿಂಪಲ್ಲಾಗಿ ಜಾಮೆಟ್ರಿ ಕಲಿತೀರ, ತುಂಬ ಕಾಂಪ್ಲಿಕೇಟೆಡ್ ಏನೂ ಇಲ್ಲ, ತುಂಬ ಸಿಂಪಲ್. ಏನು ಆ್ಯಂಗಲ್ಸ್ ಮತ್ತು ಏರಿಯಾ, ಪೆರಿಮೀಟರು, ವಾಲ್ಯೂಮ್. ಓಕೆನಾ? ಇದು ಏರಿಯಾ, ಪೆರಿಮೀಟರ್ ಮತ್ತು ವಾಲ್ಯೂಮ್ ಯಾವುದ್ರದ್ದು? ಟ್ರಯಾಂಗಲ್ದು, ಸ್ಕ್ವೇರ್ದು, ರೆಕ್ಟ್ಯಾಂಗಲ್ದು, ಕ್ಯೂಬಾಯ್ಡ್ದು ಅಷ್ಟೇ. ನೀವು ಅದನ್ನು ಬಿಟ್ಟು ಬೇರೆ ಏನೂ ಎಕ್ಸ್ಟ್ರಾ ಏನೂ ಕಲಿಯೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಇದಿಷ್ಟು ಒಂದು ಟಾಪಿಕ್ ಆದರೆ ಅದಾದಮೇಲೆ ಪ್ಯಾಟರ್ನ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಬರುತ್ತೆ. ಓಕೆನಾ? ಇದೆರಡು ಟಾಪಿಕ್ಕು ತುಂಬ ಈಸಿ ಟಾಪಿಕ್ಕು. ನೀವು ಇದನ್ನು ಲಾಸ್ಟಿಗೆ ಕೂಡ ಇಟ್ಕೋಬೋದು. ಇದರಲ್ಲಿ ತುಂಬ ಕ್ವಶನ್ಸ್ ಕೂಡ ಕೇಳಿಲ್ಲ, ನಿಮಗೆ ಅದನ್ನು ಕೂಡ ತೋರಿಸ್ತೀವಿ. ನಿಮಗೆ ಯಾವ್ಯಾವ ಕ್ವಶನ್ಸ್ನ ಯಾವ್ಯಾವ ಇಯರಲ್ಲಿ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ಇವಾಗ ನೋಡ್ತಾ ಹೋಗೋಣ. ನೋಡಿ, ಇವಾಗ ನಾನು ಹೇಳ್ದಂಥ ಟಾಪಿಕ್ಸಲ್ಲಿ ಸ್ಟಾರ್ಟಿಂಗ್ ಏನು 7 ಟಾಪಿಕ್ಸ್ ಇದೆ, ಭಾಳ ಇಂಪಾರ್ಟೆಂಟ್ ಇದೆ. ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮ್ಸಲ್ಲಿ ಪ್ರತಿ ಇಯರ್ ಕ್ವಶನ್ಸ್ ಬರ್ತಾನೆ ಇದೆ. 2 to 3 ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ನೋಡಿ, ಇದು 24, 23, 22 ಅಲ್ಲಿ ಎಲ್ಲ ಏನೇನು ಕ್ವಶನ್ ಕೇಳಿದ್ದಾರೆ, 2, 3, 1 ಈ ರೀತಿ ಆಲ್ಮೋಸ್ಟ್ 2 to 3 ಕ್ವಶನ್ಸ್ ಬಂದೇ ಬರುತ್ತೆ. ಅದಾದಮೇಲೆ ಫಂಡಮೆಂಟಲ್ ಆಪ್ರೇಷನ್ಸಲ್ಲಿ ಪ್ರತಿ ಇಯರ್ ಕೇಳ್ತಾನೆ ಇದ್ದಾರೆ, ಬಟ್ ಕೆಲವೊಂದು ಇಯರು ಅದನ್ನು ಆ ಟಾಪಿಕ್ನ ಸ್ಕಿಪ್ ಮಾಡ್ಬೋದು. ಬಟ್ ನಾವು ಹಾಗಂತ ಯಾವುದೇ ಟಾಪಿಕ್ನ ನೆಗ್ಲೆಕ್ಟ್ ಮಾಡೋದಿಲ್ಲ. ಎಲ್ಲ ಟಾಪಿಕ್ನ ಕೂಡ ನಿಮಗೆ ಕ್ರಿಸ್ಟಲ್ ಕ್ಲಿಯರಾಗಿ ನಾವು ನಿಮಗೆ ಹೇಳ್ಕೊಡ್ತೀವಿ, ಯಾವುದೇ ಟೆನ್ಷನ್ ಬೇಡ. ಇಲ್ಲಿ ಕೆಲವೊಂದೊಂದು ಟಾಪಿಕ್ಸಿಗೆ ತುಂಬ ಏನು ವೇಟೇಜಸ್ ಇಲ್ಲ, ಹಾಗಂತ ನೆಗ್ಲೆಕ್ಟ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಈ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದೇರ್ ಪ್ರಾಪರ್ಟೀಸ್ ಏನು ಟಾಪಿಕ್ ಇದೆಯಲ್ಲ, ಇಲ್ಲಿ ಕೆಲವೊಂದು ಇಯರ್ ಕೇಳಿದ್ದಾರೆ, ಅದಾದಮೇಲೆ ಕೇಳಿಲ್ಲ, ಈಗ ಓದಬೇಕೋ ಬೇಡವೋ ಅನ್ನೋ ಡೌಟ್ಸ್ ಎಲ್ಲ ಬೇಡ. ಎಲ್ಲ ಟಾಪಿಕ್ಸ್ನ ಕೂಡ ನಾವು ಓದೋಣ. ಆದರೆ ಯಾವ ಕ್ವಶನ್ಸೇ ಬಂದರೂ ನಾವು ಖಂಡಿತವಾಗ್ಲೂ 100% ಅಕ್ಯುರೇಸಿಯಲ್ಲಿ ನಾವು ಸಾಲ್ವ್ ಮಾಡೋ ರೀತಿ ಇರಬೇಕು. ಓಕೆನಾ? ಅದಾದಮೇಲೆ ನೀವು ನೋಡ್ಬೋದು ಎಲ್ಲ ಟಾಪಿಕ್ಸಲ್ಲೂ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಅಂದರೆ ವೇಟೇಜಸ್ ಜಾಸ್ತಿ ಇರೋಂಥ ಟಾಪಿಕ್ಸ್ ಇದ್ದಾವೆ, ಬಟ್ ನೀವು ಅದನ್ನು ಹೀಗೆ ಅಂತಲೇ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಇಲ್ಲೂ ನೋಡ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ, ಆವ್ರೇಜಲ್ಲಿ ಜಾಸ್ತಿ ಕೇಳಿಲ್ಲ, 1 ಇಯರ್ ಮಾತ್ರ ಕೇಳಿದ್ದಾರೆ 2021ಅಲ್ಲಿ. ಅದಾದಮೇಲೆ ಸ್ಪೀಡು, ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಆಲ್ಮೋಸ್ಟ್ ಕೇಳ್ತಾ ಬಂದಿದ್ದಾರೆ. ಈ ಲಾಸ್ಟ್ 2 ಇಯರ್ಸಲ್ಲಿ ಟೈಪ್ಸ್ ಆಫ್ ಆ್ಯಂಗಲ್ಸ್ ಕೇಳಿದ್ದಾರೆ. ಅದಾದಮೇಲೆ ಏರಿಯಾ, ಪೆರಿಮೀಟರ್ ಮತ್ತು ವಾಲ್ಯೂಮಲ್ಲಿ ಪ್ರತಿ ವರ್ಷ 2 to 3 ಕ್ವಶನ್ಸ್ ಬರ್ತಾನೆ ಇದೆ. ಸೊ ನೀವು ಇದನ್ನು ತಲೆಯಲ್ಲಿ ಇಟ್ಕೋಬೇಕು ಅಂತಲ್ಲ, ಬಟ್ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ಬೋದು ಅನ್ನೋದಕ್ಕೋಸ್ಕರ ಹೇಳಿದ್ದಷ್ಟೇ. ಇಲ್ಲಿ ನೀವು ಯಾವುದೇ ಟಾಪಿಕ್ ಆಗಿರಲಿ ನಾವು
ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಕಲಿತಾ ಹೋಗೋಣ. ಓಕೆನಾ? ಓಕೆ, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ತಿಳ್ಕೊಬೇಕಾಗಿರೋದು, ನಾವು ಏನು ಮೆಟೀರಿಯಲ್ನ ಪ್ರೊವೈಡ್ ಮಾಡಿದ್ದೀವಿ ಅದನ್ನು ನೀವು ತಿಳ್ಕೊಬೇಕಾಗಿರೋದು ಏನಂದರೆ, ನಾವೇನು ವರ್ಕ್ ಬುಕ್ ಪ್ರೊವೈಡ್ ಮಾಡಿರ್ತೀವಲ್ಲ, ಪ್ರತಿ ದಿವಸ ನೀವು ವರ್ಕ್ ಬುಕ್ಕಲ್ಲಿ ನಾವು ಕವರ್ ಮಾಡಿದಂಥ ಟಾಪಿಕ್ಸ್ಗಳಿಗೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಅದಾದಮೇಲೆ ನಿಮಗೆ ಏನೇ ಡೌಟ್ ಬಂದ್ರೂ ನೀವು ನಮಗೆ ಕ್ವಶನ್ಸ್ ಕೇಳಬೇಕು. ನಾವು ಅದನ್ನು ಖಂಡಿತವಾಗ್ಲೂ ನಿಮಗೆ ಸಾಲ್ವ್ ಮಾಡಿ ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಅದಾದಮೇಲೆ ಪ್ರತಿ ವೀಕ್ಸು ಟೆಸ್ಟ್ ಇರುತ್ತೆ. ಏನು ನಾವು ಒಂದು ವೀಕಲ್ಲಿ ಕಲ್ತಿರ್ತೀವಿ ಅದನ್ನು ಟೆಸ್ಟ್ ಮಾಡ್ತೀವಿ. ಅದಾದಮೇಲೆ ನಿಮಗೆ ಆ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ್ಯಾವ ಕ್ವಶನ್ಸಲ್ಲಿ ತಪ್ಪು ಮಾಡಿದ್ದೀರಾ, ಎಷ್ಟು ಟೈಮ್ ತೊಗೊಂಡು ತಪ್ಪು ಅಂದರೆ ನೀವು ಒಂದು ಕ್ವಶನಿಗೆ ಎಷ್ಟು ಟೈಮ್ ತಗೋತಿದ್ದೀರಾ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾವು ನಿಮಗೆ ಯಾವ ರೀತಿ ಸಾಲ್ವ್ ಮಾಡೋದು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಯಾವುದೇ ಟೆನ್ಷನ್ ಬೇಡ, ಆರಾಮಾಗಿ ನಾವು ಎಂಜಾಯ್ ಮಾಡ್ತಾ ಕಲಿತಾ ಹೋಗೋಣ. ಓಕೆ, ಮ್ಯಾಥ್ಸ್ ನೀವು ಕಂಪ್ಲೀಟಾಗಿ ನಿಮ್ಮ ಟೆನ್ಷನ್ ಏನೇ ಇದ್ದರೂ ನಮ್ಮ ಮೇಲೆ ಬಿಡ್ಬೋದು. ಸೊ ನೀವು ಕ್ರಿಯೇಟಿವ್ ಚಾಂಪಿಯನ್ಸ್ಗೆ ಒಂದು ಸತಿ ಅಡ್ಮಿಷನ್ ಆದ್ರಿ ಅಂತಂದರೆ ನೀವು ಬರೀ ನವೋದಯ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ಮಾತ್ರ ಅಲ್ಲ, ನೀವು ಮ್ಯಾಥ್ಸ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಂಗೆ ನಾವು ಮಾಡ್ತೀವಿ. ಓಕೆನಾ? ಅಷ್ಟು. ಥ್ಯಾಂಕ್ ಯು.